ಇನ್ವಾಲ್ವ್ಮೆಂಟ್. ಕತೆಗಳ ಅಟ್ಯಾಚ್ಮೆಂಟ್ ಅಲ್ಲಿಂದ ಶುರುವಾಗಿದೆ. ಹೌದಲ್ಲ, ಅದು ಓದೋದೇ ಚಂದ. ಇವಾಗ ಓದೋ ಸಂಸ್ಕೃತಿನೇ ಹೊಟ್ಟೋಗಿದೆಯಲ್ಲ, ಎಲ್ಲರಿಗೂ ಹೊಟ್ಟೋಗಿದೆ. ಇವನ್ ನಾವು ಅಷ್ಟೇ ಮೊಬೈಲ್ ಇಟ್ಕೊಂಡು ಅದರಲ್ಲಿ ಅಲ್ಲಿ ಒಂದು ಶಾರ್ಟ್ ಮುಗ್ದಿದ್ದಂಗೆ ಮತ್ತೆ ಮೊಬೈಲ್ ಇಟ್ಕೊಳ್ಳೋದು. ಆ ಡೈರೆಕ್ಟ್ರು ಹಣೆ ಚಚ್ಕೋತಿರ್ತಾರೆ, ಅದನ್ನ ಬಿಸಾಕ್ಬಿಟ್ಟು ಬನ್ನಿ ಇದ್ರ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಅಂತ. ಅದೆಲ್ಲ ನಮಗೆಲ್ಲ ಏನು ಬೇಡ, ನಮ್ದು ಫಸ್ಟು ಫೋನ್ ನೋಡಿದ್ರೆ ಸಾಕು ಅಂತ. ಆಮೇಲೆ ಇನ್ನೂ ಏನಂದರೆ ನನಗೆ ಆಶ್ಚರ್ಯ ಆಗೋದು ರೀಲ್ಸ್ ಮಾಡೋದು. ಅವ್ರಿಗೆ ಎಂಥ ಹುಚ್ಚಿರುತ್ತಪ್ಪ ದೇವಾ, ಸಾಧ್ಯನೇ ಇಲ್ಲ. ಅದರಲ್ಲಿ ಯಾವುದೇ ಡ್ರೆಸ್ ಮಾಡ್ಕೊಳ್ಳಿ. ಬಟ್ ನಿಮ್ಗೆ ಅದು ಹೆಂಗ್ ಗೊತ್ತಾ, ರೀಲ್ಸ್ ಮಾಡೋದು ಮಿಲಿಯನ್ ಗಟ್ಲೆ ಜನ ನೋಡ್ಬಿಟ್ರೆ ಅದು ಅಡಿಕ್ಷನ್ನು. ಓ ಮೈ ಗಾಡ್, 1 ಮಿಲಿಯನ್ ನೋಡಿದ್ದಾರೆ, ತಗೋ ಇನ್ನೊಂದು ಮಾಡೋಣ, ಮತ್ತೊಂದು ಮಾಡೋಣ. ಅದು ಒಂಥರ ಅಮಲು, ಯಾರ ಪಾತ್ರದ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಎಲ್ಲ ರೀಲ್ಸ್ ಬಗ್ಗೆನೇ ತಲೆ ಕೆಡ್ಸ್ಕೊತಾರೆ. ಅದು ನನಗೆ ಆಶ್ಚರ್ಯ ಆಗುತ್ತೆ. ಅದು ಇಲ್ಲ, ನಾವು ಒಂದು ಕೆಲಸಕ್ಕೆ ಅಂತ ಹೋದ್ಮೇಲೆ ಆ ಕೆಲಸ ಮಾಡಬೇಕು. ಇವಾಗ ಅಡುಗೆ ಮನೆಯಲ್ಲಿ ನಾನು ರೀಲ್ಸ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಉಪ್ಪು ಖಾರ ಹೆಚ್ಚಾಕಿ ಬೈಸ್ಕೊತೀನಿ ಅಲ್ವಾ, ಆ ಥರ ನಾನು ಹೇಳುತ್ತೆ. ಮಾಡಲಿ, ಬಟ್ ಕೆಲಸದ ಟೈಮಲ್ಲಿ ಬೇಡ. ಅದಕ್ಕೆ ಅಂತ ನಮ್ಗೊಂದು ಸಮಯ ಕೊಟ್ಟಿರ್ತಾರೆ, ಊಟದ ಸಮಯ, ತಿಂಡಿ ಸಮಯ ಅಂತ, ಅವಾಗ ಮಾಡ್ಕೊಳ್ಳಿ ಅಂತ ನಾನು. ನೀವೊಂದು 15-16 ವರ್ಷದಲ್ಲಿ ಬಂದಿರೋದಲ್ವಾ ಇಂಡಸ್ಟ್ರಿಗೆ? ಐ ಥಿಂಕ್ ಒಂದು 50-60 ವರ್ಷ ದಾಟೋಗೋಯ್ತು ಅವರ ನಟನೆಗೆ ಬಣ್ಣ ಹಚ್ಚೋಕ್ ಶುರು ಮಾಡಿ. ಅಂದ್ರೆ ಒಂದು 15-16 ವರ್ಷ ಆ ಟೈಮಲ್ಲಿ. ಯಪ್ಪ, ನಂಗೆ ಅದಕ್ಕೆ ನೀವೀಗ ಹೇಳ್ತಾ ಇದ್ದಿದ್ದು ಸೀರಿಯಲ್ ಕತೆಗಳು ನೋಡಿದ್ರೆ, ನೀವು ಆ ವಯಸ್ಸಲ್ಲಿ ಬಂದಾಗ ಏನಂದ್ರೆ ಏನೂ ಇಲ್ಲ, ಕ್ಲೀನ್ ಲೈಫ್ ಅದು. ಅಂದ್ರೆ ಮೆಂಟಲಿ ನಾವು ಎಷ್ಟು ಕ್ಲೀನ್ ಇದ್ವಿ. ಪೊಟ್ಣದಲ್ಲಿ ಚಿತ್ರಾನ್ನ, ಬೆಳಗ್ಗೆ ಹೊತ್ತು ಇಡ್ಲಿ ವಡೆ, 2 ಇಡ್ಲಿ 1 ವಡೆ ಹಾಕಿ ಒಂದಷ್ಟು ಚಟ್ನಿ ಹಾಕಿ ಇದು ಕವರಲ್ಲಿ ಕಟ್ಟಿರೋನು ಆ ಪೇಪರಲ್ಲಿ ಅದನ್ನು ತಿನ್ಕೊಂಡು ಕಾಫಿ ಕುಡ್ಕೊಂಡು ಇದು ಕೆಲಸ ಶುರು ಮಾಡ್ತಾ ಇದ್ವಿ ಅಷ್ಟೇ. ಆಮೇಲೆ ಮಧ್ಯಾಹ್ನ ತುಂಬ ಒಳ್ಳೆ ಪ್ರೊಡ್ಯೂಸರ್ ಆದರೆ ಕ್ಯಾರಿಯರಲ್ಲಿ ಊಟ ಗೀಟ ಎಲ್ಲ ಬರೋದು. ಇಲ್ಲ ಅಂತಂತಂದರೆ ಚಿತ್ರಾನ್ನ, ಮೊಸರನ್ನ. ಸೊ ಅದೆಲ್ಲ ತಿಂಗಳು ಏನು ಅನ್ನಿಸ್ತಾನೆ ಇರಲಿಲ್ಲ ನಮ್ಗೆ, ಅದು ಬೇಕು ಇದು ಬೇಕು ಅಂತ. ಆ ಥರದ್ದೆಲ್ಲ ಇಲ್ಲ. ಅವಾಗೂ ನೀವು ಹಿಂಗೆ ಜೋಶ? ಹೌದು. ಅಲ್ಲ, ಇವಾಗೇ ಹಿಂಗೆ ಅಂದರೆ ನೀವು ಅವಾಗ ಹೆಂಗಿರಬೇಡ ಜೋಶ್ ಎಲ್ಲ. ನಾನು ಇರೋ ಕಡೆ ಅಂತೂ ನಗು ಅಂತೂ ಇರ್ತಾ ಇತ್ತು, ನಗಿಸ್ತಾ ಇದೆ, ಈಗಲೂ ನಗಿಸ್ತೀನಿ. ಆ ಥರ ಏನೋ ಗೊತ್ತಿಲ್ಲಪ್ಪ, ಅದೇ ಅಷ್ಟೇ ತಾನೇ ಲೈಫು, ಇನ್ನೇನಿದೆ ಅಲ್ವಾ? ಪಾತ್ರ ಏನು ನಾವು ತಗೊಂಡೋಗಲ್ಲ. ಅದೇ ನಿಜ ಅಲ್ವಾ? ಅಷ್ಟು ತಿಳ್ಕೊಂಡ್ಬಿಟ್ರೆ ಸಾಕು. ಯಾವುದು ಕರೋನಾ ಬಂದಾಗ ಜ್ಞಾನೋದಯ, ಈ ಬುದ್ಧನಿಗೆ ಜ್ಞಾನೋದಯ ಆಯ್ತಲ್ಲ, ಆ ಥರ ಎಲ್ಲ ನಶ್ವರ. ಆರೋಗ್ಯ ಒಂದೇ ನಮಗೆ ಬೇಕಾಗಿರೋದು, ಇನ್ನೆಲ್ಲ ನಶ್ವರ, ಏನು ಬೇಡ ದೇವ್ರೆ ಅಂತ. ಏನು ಬಟ್ಟೆಗಳು ಎಲ್ಲ 3 ತಿಂಗಳಿಂದ ಹಂಗೆ ಕೊಳಿತಾ ಇದೆ ಒಳಗಡೆ ಅಲ್ವಾ? ಒಡವೆ ವಸ್ತ್ರಗಳೆಲ್ಲ ಏನು ಯೂಸೇ ಮಾಡೋಕ್ಕಾಗ್ತಿಲ್ಲ ಅಲ್ವಾ? ಏನು ಮಾಡೋಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಏನಪ್ಪ ಇದೆ ಇನ್ನಿಷ್ಟೇ ನಮ್ಮ ಆರೋಗ್ಯ, ನಮ್ಮ ಕೆಲಸ. ಆವಾಗಲೇ ನಾವು ಸ್ವಲ್ಪ ಸಣ್ಣಕ್ಕಾಗಕ್ಕೆ ಶುರುವಾಗಿದ್ದು. ಯಾಕೆಂದರೆ ಕೆಲಸ ಇಲ್ಲದೆ ಮನೇಲಿ ಕೂತ್ಕೊಂಡಿರ್ತೀವಿ, ಇನ್ನೂ ತಿಂದು ಏನಾಗುತ್ತೋ ಅಂತ ಅಂದ್ಬಿಟ್ಟು. ಅವಾಗ ಎಕ್ಸಸೈಸ್ ಮಾಡು, ಬೆಳಗ್ಗೆ ಇದ್ದರೆ ಎಕ್ಸಸೈಸ್ ಮಾಡು, ಸಂಜೆ ಆದರೆ ಎಕ್ಸಸೈಸ್ ಮಾಡು, ಇಷ್ಟು ಹಿತಮಿತವಾಗಿ ಊಟ ಮಾಡು, ಆ ಥರ ಮಾಡಿಕೊಂಡು ನಮ್ಮ ಒಂದು ದೇಹ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ ಅವಾಗಲೇ ನಾನು ಜ್ಞಾನೋದಯ ಆಗಿದ್ದು. ಯಾವಾಗ ಇದು ಕ್ಲೋಸ್ ಮಾಡಿದ್ರು, ನಮ್ಮ ಲಾಕ್ಡೌನ್ ಕ್ಲೋಸ್ ಆಯಿತು, ಅವಾಗ ಈ ವೈನ್ ಶಾಪಲ್ಲಿ ನಿಂತಿದ್ರು ನೋಡು ಕ್ಯೂ, ಹಾಲು ತಗೊಳ್ಳೋ ಹಾಗೆ ಹಾಲಾಗಿ ನಿಂತಿದ್ರು ಇಲ್ವಾ ಗೊತ್ತಿಲ್ಲ. ವೈನ್ ಶಾಪಲ್ಲಿ ಹೆಣ್ಣು ಮಕ್ಕಳಿಂದ ಎಲ್ಲ ನಾನು ಇದೇನಾ ಜೀವನ? ಕರೆಕ್ಟ್. ಲೈನಲ್ಲಿ ಹೆಣ್ಮಕ್ಳು ನಿಂತಿದ್ರು ವೈನ್ ಶಾಪ್. ನಾನು ದೇವ್ರೇ ಅಂತ, ಇವ್ರೇನು ಕಲೀಲೇ ಇಲ್ವಾ ಅಂತ, ಏನು ಕಲಿತೇ ಇಲ್ವಾ ಅಂತ ಅಂದ್ಬಿಟ್ಟು. ನೋಡಿ, ಅಷ್ಟೇ ಜೀವನ. ನಾವು ಅವಾಗ ಏನು ಎಂಜಾಯ್ ಮಾಡ್ತೀವಿ ಅದಷ್ಟೇ ನಮ್ಮ ಹಿಂದೆ ಬರೋದು, ಇನ್ಯಾವುದೂ ಅಲ್ಲ. ಸೊ ಕುಡಿದು ತಿಂದು ಮಜಾ ಮಾಡಿದ್ದು.